ಲೋಕಸಭೆಯಲ್ಲಿ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು, ಅದರ ನಡುವೆಯೇ ಸರ್ಕಾರಿ ನೌಕರರನ್ನ ಡಿಎ ಮೂಲ ವೇತನಕ್ಕೆ ವಿಲೀನಗೊಳಿಸುವ ಚರ್ಚೆಗಳು ಕೂಡ ಜೋರಾಗಿದೆ. 70% ಡಿಎ ಮೂಲ ವೇತನದೊಂದಿಗೆ ವಿಲೀನಗೊಳ್ಳಲಿದೆ ಎಂಬ ವರದಿಯೊಂದು ಇತ್ತೀಚೆಗೆ ಹರಿದಾಡುತ್ತಿದೆ. ಇದಕ್ಕೆ ಮೋದಿ ಸರ್ಕಾರ ಕೂಡ ಸ್ಪಷ್ಟನೆ ನೀಡಿದೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಡೆ 8ನೇ ವೇತನ ಆಯೋಗದ ಕುರಿತು ಚರ್ಚೆಗಳು ಚುರುಕುಗೊಳ್ಳುತ್ತಿವೆ. ಸಚಿವಾಲಯಗಳು, ಕೇಂದ್ರ ಕಚೇರಿಗಳು ಮತ್ತು ಸಂಸತ್ತಿನ ಕಾರಿಡಾರ್ಗಳಲ್ಲಿಯೂ ಇದರ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಏತನ್ಮಧ್ಯೆ ಸರ್ಕಾರಿ ನೌಕರರ ಮೂಲ ವೇತನದೊಂದಿಗೆ ತುಟ್ಟಿ ಭತ್ಯೆ ಮತ್ತು ತುಟ್ಟಿ ಪರಿಹಾರ ವಿಲೀನಗೊಳಿಸಲಾಗುವುದು ಎಂಬ ಬಗ್ಗೆ ಮೋದಿ ಸರ್ಕಾರ ಬಿಗ್ ಅಪ್ಡೇಟ್ ನೀಡಿದೆ. ಇದು ಸುಮಾರು 1 ಕೋಟಿ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಮೇಲೆ ನೇರ ಪರಿಣಾಮ ಬೀಳಲಿದೆ. ಪ್ರಸ್ತುತ 8ನೇ ವೇತನ ಆಯೋಗದಲ್ಲಿ ಮೂಲ ವೇತನದೊಂದಿಗೆ 70% ಡಿಎ ವಿಲೀನಗೊಳ್ಳಲಿದೆ. ಬೇಸಿಕ್ ಪೇ ಜೊತೆಗೆ ಡಿಎ ಹಾಗೂ ಡಿಆರ್ ಕೂಡ ಲಿಂಕ್ ಮಾಡಲಾಗುವುದು ಎಂಬ ವದಂತಿಗಳಿಗೆ ಕೇಂದ್ರ ಸರ್ಕಾರ ತೆರೆ ಎಳೆದಿದ್ದು, ಡಿಎ ಮೂಲ ವೇತನ ವಿಲೀನ ಪ್ರಸ್ತಾವನೆಯನ್ನು ಸರ್ಕಾರ ತಿರಸ್ಕರಿಸಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು ಈಗ ಅಂತಹ ಯಾವುದೇ ಪ್ರಸ್ತಾಪವನ್ನು ಪರಿಗಣನೆಯಲ್ಲಿ ಇಲ್ಲ ಎಂದು ಸ್ಪಷ್ಟಪಡಿಸಿದೆ. ಡಿಸೆಂಬರ್ 1ರಂದು ಆರಂಭಗೊಂಡ ಲೋಕಸಭೆಯ ಚಳಿಗಾಲದ ಅಧಿವೇಶನದಲ್ಲಿ 8ನೇ ವೇತನ ಆಯೋಗದಲ್ಲಿ ಬೇಸಿಕ್ ಪೇ ಜೊತೆಗೆ ಡಿಎ ಡಿಆರ್ ವಿಲೀನಕ್ಕೆ ಸಂಬಂಧಿಸಿದಂತೆ ಲಿಖಿತ ಪ್ರಶ್ನೆಗೆ ಉತ್ತರಿಸಿದ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ, ಸರ್ಕಾರವು ಅಂತ ಯಾವುದೇ ಕ್ರಮವನ್ನು ಪರಿಶೀಲಿಸುತ್ತಿಲ್ಲ ಎಂದು ದೃಢಪಡಿಸಿದ್ದಾರೆ. ಕಳೆದ 3 ದಶಕಗಳಲ್ಲಿ ಕೇಂದ್ರ ನೌಕರರು ಮತ್ತು ಪಿಂಚಣಿದಾರರು ಅಭೂತಪೂರ್ವ ಬೆಲೆ ಏರಿಕೆ ಪರಿಣಾಮಗಳನ್ನು ಎದುರಿಸುತ್ತಿದ್ದಾರೆ ಎಂದು ಎತ್ತಿ ತೋರಿಸಿದ ಸಂಸದ ಆನಂದ್ ಭದೌರಿಯಾ, ವರ್ಷಗಳಲ್ಲಿ ವಿತರಿಸಲಾದ ಡಿಎ ಮತ್ತು ಡಿಆರ್ ನಿಜವಾದ ಚಿಲ್ಲರೆ ಹಣದುಬ್ಬರಕ್ಕೆ ಅನುಗುಣವಾಗಿಲ್ಲ. ಇದು ಕಾರ್ಮಿಕರು ಮತ್ತು ನಿವೃತ್ತರ ಖರೀದಿ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. 8ನೇ ಸಿಪಿಸಿಯ ಸುತ್ತಲಿನ ಹೆಚ್ಚುತ್ತಿರುವ ನಿರೀಕ್ಷೆಗಳ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಉದ್ಭವಿಸಿದೆ. ಇದಕ್ಕಾಗಿ ನವೆಂಬರ್ನಲ್ಲಿ ಉಲ್ಲೇಖದ ನಿಯಮಗಳನ್ನು ತಿಳಿಸಲಾಗಿತ್ತು. 50% ಡಿಎ ಅನ್ನು ಮೂಲ ವೇತನದೊಂದಿಗೆ ವಿಲೀನಗೊಳಿಸುವುದನ್ನು ಮಧ್ಯಂತರ ಕ್ರಮವಾಗಿ ಸೇರಿಸಬೇಕೆಂದು ಸಿಬ್ಬಂದಿ ಸಂಘಗಳು ಧ್ವನಿ ಎತ್ತಿವೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವ ಪಂಕಜ್ ಚೌಧರಿ, ಅಸ್ತಿತ್ವದಲ್ಲಿರುವ ತುಟ್ಟಿ ಭತ್ಯೆಯನ್ನು ಮೂಲ ಭತ್ಯೆಯೊಂದಿಗೆ ವಿಲೀನಗೊಳಿಸುವ ಯಾವುದೇ ಪ್ರಸ್ತಾಪವು ಪ್ರಸ್ತುತ ಸರ್ಕಾರದ ಪರಿಶೀಲನೆಯಲ್ಲಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವ ಹಲವಾರು ಸಂಘಟನೆಗಳು ನೌಕರರು ಮತ್ತು ಪಿಂಚಣಿದಾರರ ತಕ್ಷಣದ ಕಾಳಜಿಗಳನ್ನು ಪರಿಹರಿಸದೆ ಟಿಒಆರ್ ಅಪೂರ್ಣವಾಗಿದೆ ಎಂದು ವಾದಿಸಿದೆ. ಅವರ ಬೇಡಿಕೆಗಳು ಹೀಗಿವೆ: ಮೂಲ ವೇತನ ಅಥವಾ ಪಿಂಚಣಿಯೊಂದಿಗೆ 50% ಡಿಎ ಡಿಆರ್ ವಿಲೀನ, 8ನೇ ಸಿಪಿಸಿಗಾಗಿ ಸ್ಪಷ್ಟ ಅನುಷ್ಠಾನ ಕಾಲಮಿತಿ, ಆದರ್ಶಪ್ರಾಯವಾಗಿ ಜನವರಿ 1, 2026ರಿಂದ ವಿವಿಧ ವರ್ಗದ ಪಿಂಚಣಿದಾರರ ನಡುವಿನ ವ್ಯತ್ಯಾಸಗಳನ್ನು ತೆಗೆದುಹಾಕುವುದು, ಹಳೆಯ ಪಿಂಚಣಿ ಯೋಜನೆ ಅಂದರೆ ಒಪಿಎಸ್ ಪುನಃ ಸ್ಥಾಪನೆ ಮತ್ತು ಎನ್ಪಿಎಸ್ ಯುಪಿಎಸ್ ರದ್ದುಗೊಳಿಸುವುದು. ಇನ್ನು ಮೂಲ ವೇತನದೊಂದಿಗೆ ಡಿಎ ವಿಲೀನ ಏಕೆ ಮುಖ್ಯ ಎಂಬುದು ಕೂಡ ಚರ್ಚೆಯಾಗಿದೆ. ಡಿಎ ವಿಲೀನಕ್ಕೆ ಹೊಸ ಒತ್ತಾಯವು ಐತಿಹಾಸಿಕ ಪೂರ್ವ ನಿರ್ದೇಶನದಲ್ಲಿ ಬೇರೂರಿದೆ. 6ನೇ ವೇತನ ಆಯೋಗವನ್ನು ಪರಿಚಯಿಸುವ ಮೊದಲು 2004ರಲ್ಲಿ ಇಂತಹ ಕೊನೆಯ ವಿಲೀನ ಸಂಭವಿಸಿದ್ದು, ಇದು ಟೇಕ್ ಹೋಮ್ ಸ್ಯಾಲರಿ ಮತ್ತು ಪಿಂಚಣಿ ಲೆಕ್ಕಾಚಾರಗಳಲ್ಲಿ ಗಮನಾರ್ಹ ಏರಿಕೆ ಕಾರಣವಾಯಿತು. ಪ್ರಸ್ತುತ ಡಿಎ ಮಟ್ಟಗಳು ಈಗಾಗಲೇ ಸಾಂಪ್ರದಾಯಿಕವಾಗಿ ವಿಲೀನವನ್ನು ಪ್ರಚೋದಿಸುವ ಮಿತಿಯನ್ನು ದಾಟಿವೆ ಎಂದು ಸರ್ಕಾರಿ ನೌಕರರ ಸಂಘಗಳು ವಾದಿಸಿವೆ. ಹಣಕಾಸಿನ ದೃಷ್ಟಿಕೋನದಿಂದ ಮೂಲ ವೇತನ ಡಿಎ ವಿಲೀನವು ವೇತನ ಶ್ರೇಣಿಯನ್ನು ವಿಸ್ತರಿಸುತ್ತದೆ. ಹೆಚ್ಚಿನ ಭತ್ಯೆಗಳು, ವಸತಿ, ಸಾರಿಗೆ, ಪಿಂಚಣಿ ಆಧಾರ, ಗ್ರ್ಯಾಚ್ಯುಟಿ ಮತ್ತು ಭವಿಷ್ಯ ನಿಧಿ ಕೊಡುಗೆಗಳನ್ನು ಮೂಲ ವೇತನಕ್ಕೆ ಸೂಚ್ಯಂಕ ಮಾಡಲಾಗಿರುವುದರಿಂದ ಇದು ಹೆಚ್ಚಿನ ಪ್ರಯೋಜನವನ್ನು ಸೃಷ್ಟಿಸುತ್ತದೆ. ಹಣದುಬ್ಬರದ ಒತ್ತಡಗಳು ಹೆಚ್ಚಾದಾಗ ಡಿಎ ಮೂಲ ವೇತನ ವಿಲೀನವು ನಿರಂತರವಾಗಿ ಒಕ್ಕೂಟದ ಕಾರ್ಯಸೂಚಿಗಳಲ್ಲಿ ಅಗ್ರಸ್ಥಾನದಲ್ಲಿದೆ ಎಂದು ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಡಿಎ ಅನ್ನು ಮೂಲ ವೇತನದಲ್ಲಿ ವಿಲೀನಗೊಳಿಸುವ ಯಾವುದೇ ಪ್ರಸ್ತಾವನೆ ಸರ್ಕಾರದ ಮುಂದಿಲ್ಲವೆಂದು ಮೋದಿ ಸರ್ಕಾರ ಸ್ಪಷ್ಟನೆ ನೀಡಿದೆ. ಸರ್ಕಾರದ ಈ ತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.